ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀರಾಮಚಂದ್ರನ ನಿರಂತರವಾದ ಸ್ಮರಣೆಯನ್ನು ಮಾಡುತ್ತಾ ಶ್ರೀರಾಮಚಂದ್ರನಿಗೆ ನಮ್ಮ ಹೃದಯ ಮಂದಿರದಲ್ಲಿ ನಾವು ಸ್ವಾಗತವನ್ನು ಹೇಳಬೇಕು. ಯಾವಾಗಲೂ ಎಲ್ಲ ಕಡೆಗೂ ವ್ಯಾಪ್ತನಾದಂತಹ ಭಗವಂತ ವಿಶೇಷವಾಗಿ ನಮ್ಮೆಲ್ಲರ ಮೇಲೆ ಅನುಗ್ರಹವನ್ನು ಮಾಡುವುದಕ್ಕೆ ಸಕಲ ಸಜ್ಜನರ ಮನಸ್ಸಿನಲ್ಲಿ ಸನ್ನಿಹಿತನಾಗಿ ಉತ್ತಮವಾದ ಸದ್ಗುಣಗಳನ್ನು ತನ್ನ ಆದರ್ಶವನ್ನು ಪರಿಪಾಲನೆ ಮಾಡುವಂತೆ ನಮಗೆಲ್ಲ ಪ್ರೇರಣೆಯನ್ನು ಮಾಡಿ ಅನುಗ್ರಹಿಸಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀರಾಮಚಂದ್ರನ ನಾಮಸ್ಮರಣೆಯನ್ನು ಮಾಡೋಣ. ಅವನ ಗುಣಗಳ ಚಿಂತನವನ್ನು ಮಾಡ್ತಾ ಭಕ್ತಿಯಿಂದ ಶ್ರೀರಾಮಚಂದ್ರನ ನಾಮದ ಸಂಕೀರ್ತನೆಯನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ 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 ಜಯ ರಾಮ ಜಯ ಜಯ ರಾಮ. ಸಮುದ್ರವನ್ನು ದಾಟುವುದಕ್ಕೆ ಸಮುದ್ರದಲ್ಲಿಯೇ ಸೇತುವೆಯನ್ನು ಕಟ್ಟಿದಂತಹ ಮಹಾನುಭಾವ ಶ್ರೀರಾಮಚಂದ್ರ. ಅತ್ಯಂತ ಅಸಾಧ್ಯವಾದದ್ದು, ಭಗವಂತನ ದೃಷ್ಟಿಯಲ್ಲಿ ಅತೀ ಸುಲಭವಾದದ್ದು, ಆದರೆ ಮಾನವರ ದೃಷ್ಟಿಯಲ್ಲಿ ಅತ್ಯಂತ ಅಸಾಧ್ಯವಾದ ಆ ಸೇತುವೆಯ ನಿರ್ಮಾಣವನ್ನು ಮಾಡಿ ಕಪಿಗಳೆಲ್ಲವರನ್ನೂ ಕರೆದುಕೊಂಡು ಲಂಕೆಗೆ ಹೋಗಿ ರಾವಣನನ್ನು ಸಂಹಾರ ಮಾಡಿದ ಶ್ರೀರಾಮಚಂದ್ರ, ಸೇತುವೆಯನ್ನು ಕಟ್ಟಿದ ರಾಮ, ನಮಗೆಲ್ಲ ಸೇತುವೆಯನ್ನು ಕಟ್ಟುವುದಕ್ಕೆ, ಸೇತುವೆಯ ಮೂಲಕ ಈ ಸಂಸಾರದ ಸಾಗರವನ್ನು ದಾಟುವುದಕ್ಕೆ ಅನುಗ್ರಹ ಮಾಡಬೇಕು ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ಶ್ರೀರಾಮಚಂದ್ರನ ಸ್ಮರಣೆಯನ್ನು ಮಾಡೋಣ. ಶ್ರೀಮದ್ಭಾಗವತದಲ್ಲಿ ತಿಳಿಸುವಂತೆ ತ್ವತ್ಪಾದಪೋತೇನ ಭವತ್ಕೃತೇನ, ಭಗವಂತನ ಪಾದವೇ ನಮಗೆಲ್ಲ ಈ ಸಂಸಾರದ ಸಾಗರವನ್ನು ದಾಟುವುದಕ್ಕೆ ಸೇತುವೆ.
ಸಾಮಾನ್ಯವಾಗಿ ನದಿಯನ್ನು ದಾಟುವಾಗ ಈ ದಡದಿಂದ ಇನ್ನೊಂದು ದಡಕ್ಕೆ ಹೋಗಿ ನಮ್ಮ ಊರಿಗೆ ನಾವು ತಲುಪಬೇಕು, ನಮ್ಮ ಗುರಿಯನ್ನು ತಲುಪಬೇಕು ಅಂತ ಸೇತುವೆಯನ್ನು ಉಪಯೋಗಿಸ್ತೇವೆ. ಗುರಿ ಬೇರೆ, ಸೇತುವೆ ಬೇರೆ. ಆದರೆ ಇಲ್ಲಿ ಮಾತ್ರ ನಾವೆಲ್ಲ ಈ ಸಂಸಾರದ ಸಾಗರವನ್ನು ದಾಟುವುದಕ್ಕೆ ಸೇತುವೆ ಭಗವಂತ. ಸೇತುವೆಯಿಂದ ಈ ಸಂಸಾರವನ್ನು ದಾಟಿ ನಾವು ಮುಟ್ಟಬೇಕಾದ ಸ್ಥಾನ, ನಮ್ಮ ಗುರಿ ಅದು ಭಗವಂತನೇ. ಭಗವಂತನೇ ನಮ್ಮನ್ನು ದಾಟಿಸಬೇಕು. ಪರಮಾತ್ಮನೇ ನಮ್ಮನ್ನು ತನ್ನ ಹತ್ತಿರ ಕರೆದುಕೊಳ್ಳಬೇಕು. ದಾರಿಯೂ ಅವನೇ, ಸೇತುವೆಯೂ ಅವನೇ, ಗುರಿಯೂ ಅವನೇ. ಅಂತಹ ಭಗವಂತ ನಿಮ್ಮೆಲ್ಲರ ಸಂಸಾರವನ್ನು ಪರಿಹಾರ ಮಾಡುತ್ತೇನೆ, ಸಂಸಾರದ ಸಾಗರವನ್ನು ದಾಟಿಸಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತೇನೆ ಅಂತ ನಮಗೆಲ್ಲ ಸಂದೇಶ ನೀಡುವ ರೀತಿಯಲ್ಲಿ ಪರಮಾತ್ಮ ಸಮುದ್ರದ ಮಧ್ಯದಲ್ಲಿ ಸೇತುವೆಯನ್ನು ಕಟ್ಟಿದ್ದಾನೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ. ಇವತ್ತಿಗೂ ಶ್ರೀರಾಮಚಂದ್ರ ಕಟ್ಟಿದ ಸೇತುವೆಯನ್ನು ನೋಡುವುದಕ್ಕೆ ನಮಗೆ ಸಿಗತ್ತೆ ಅಂದರೆ ಅದೆಂತಹ ದೊಡ್ಡ ಸೌಭಾಗ್ಯ. ಲಕ್ಷ ಲಕ್ಷ ವರ್ಷಗಳು ಉರುಳಿದರೂ ಕೂಡ ಇಂದಿಗೂ ಆ ಸೇತುವೆಯ ದರ್ಶನ ನಮಗಾಗತ್ತೆ. ಸ್ಯಾಟಲೈಟಿನ ಮುಖಾಂತರ ಸಮುದ್ರದ ಮಧ್ಯದಲ್ಲಿ ಇಂದಿಗೂ ಇರುವ ಮುಳುಗಿ ಹೋದ ಆ ಸೇತುವೆಯನ್ನು ನಾವು ಫೋಟೋದಲ್ಲಿ ನೋಡಬಹುದು. ನಮ್ಮ ಶ್ರೀರಾಮಚಂದ್ರ, ಪ್ರಭು ಶ್ರೀರಾಮಚಂದ್ರ, ಜಗತ್ಸ್ವಾಮಿಯಾದಂತಹ ಭಗವಂತ, ನಮ್ಮೆಲ್ಲರ ಆರಾಧ್ಯ ದೈವ, ಅಂತಹ ಶ್ರೀರಾಮಚಂದ್ರ ಕಟ್ಟಿದ ಸೇತುವೆಯನ್ನು ಇಷ್ಟು ಲಕ್ಷ ವರ್ಷಗಳ ನಂತರವೂ ನಾವು ನೋಡುವುದಕ್ಕೆ ಸಿಗತ್ತೆ ಅಂದರೆ ಅದೆಂತಹ ದೊಡ್ಡ ಸೌಭಾಗ್ಯ. ರಾಮಾಯಣದ ಇತಿಹಾಸ ಎಷ್ಟು ಸತ್ಯ, ಎಷ್ಟು ಪ್ರಾಮಾಣಿಕ. ಶ್ರೀಕೃಷ್ಣ ಕಟ್ಟಿದ ದ್ವಾರಕೆಯನ್ನು, ಶ್ರೀರಾಮಚಂದ್ರ ಕಟ್ಟಿದ ಸೇತುವೆಯನ್ನು ಇವತ್ತಿಗೂ ನಾವು ನೋಡುತ್ತೇವೆ ಅಂದರೆ ಇದೇ ನಮ್ಮ ದೊಡ್ಡ ಸೌಭಾಗ್ಯ. ಅಂತಹ ಭಗವಂತನ ರಾಮ ಕಟ್ಟಿದ ಸೇತುವೆಯನ್ನು ನೋಡಿ ರಾಮನನ್ನು ಸ್ಮರಿಸುವಂತೆ ಶ್ರೀರಾಮಚಂದ್ರ ಕಟ್ಟಿದ್ದು ಬರೀ ಸೇತುವೆಯನ್ನಲ್ಲ, ಶ್ರೀಮನ್ನಾರಾಯಣನೇ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ, ಶ್ರೀಮನ್ನಾರಾಯಣ, ಪರಮಾತ್ಮ, ಜಗನ್ನಿಯಾಮಕ ಕೇವಲ ಸೇತುವೆಯನ್ನು ಕಟ್ಟಿದ್ದಲ್ಲ, ಈ ಸಮಗ್ರವಾದ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿದಂತಹ ಮಹಾನುಭಾವ. ಸೇತುವೆಯನ್ನು ನೋಡಿದಾಗ ಮಾತ್ರ ರಾಮನ ಸ್ಮರಣೆಯನ್ನು ಮಾಡುತ್ತೇವೆ ಎನ್ನುವುದು ದಡ್ಡತನ. ಜಗತ್ತಿನ ಯಾವುದೇ ಒಂದು ವಸ್ತುವನ್ನು ನೋಡಿದಾಗಲೂ ಶ್ರೀರಾಮಚಂದ್ರನ ಸ್ಮರಣೆ ಬರಬೇಕು. ಎಲ್ಲ ವಸ್ತುಗಳನ್ನು ಸೃಷ್ಟಿ ಮಾಡಿದವನೂ ಭಗವಂತನೇ. ನಮ್ಮೆಲ್ಲರ ಶರೀರವನ್ನು ಸೃಷ್ಟಿ ಮಾಡಿದವನು ಪರಮಾತ್ಮನೇ. ಹೊರಗಿನ ಪಂಚಮಹಾಭೂತಗಳನ್ನೆಲ್ಲ ಸೃಷ್ಟಿ ಮಾಡಿದವನು ಪರಮಾತ್ಮ. ಯಾವುದೇ ವಸ್ತುವನ್ನು ನೋಡಿದಾಗಲೂ ಅದನ್ನು ಸೃಷ್ಟಿ ಮಾಡಿದ ದೇವರ ಸ್ಮರಣೆಯಾಗಬೇಕು. ಅದರ ಪಾಲನೆಯನ್ನು ಮಾಡುತ್ತಾ, ಅದರ ನಿಯಮನವನ್ನು ಮಾಡುತ್ತಾ ಇರುವ ಭಗವಂತನ ಸ್ಮರಣೆಯಾಗಬೇಕು. ಇದೆಲ್ಲವನ್ನೂ ಒಂದು ಸಂದರ್ಭದಲ್ಲಿ ಪ್ರಳಯ ಮಾಡ್ತಾನೆ. ಯಾವುದೂ ಸ್ಥಿರವಲ್ಲ, ಶಾಶ್ವತವಲ್ಲ, ಎಲ್ಲದರ ಅಸ್ತಿತ್ವವೂ ಅವನ ಕೈಯಲ್ಲಿದೆ. ಅವನಿಟ್ಟಷ್ಟು ದಿವಸ ಇವುಗಳು ಇರುತ್ತವೆ. ಅವನ ಸಂಕಲ್ಪ ಇಲ್ಲದಿರುವಾಗ, ಇದರ ನಾಶವಾಗಬೇಕು ಅಂತ ಸಂಕಲ್ಪ ಬಂದಾಗ ಎಲ್ಲವೂ ನಶಿಸಿ ಹೋಗ್ತದೆ. ಯಾವುದೂ ಸ್ಥಿರವಲ್ಲ, ಎಲ್ಲವೂ ಭಗವಂತನ ಅಧೀನ ಅನ್ನುವ ಸ್ಮರಣೆ ಯಾವುದೇ ಒಂದು ವಸ್ತುವನ್ನು ನೋಡಿದಾಗಲೂ ನಮಗೆ ಬರಬೇಕು.
ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಸರ್ವೋತ್ಪಾದಕ ಸರ್ವಪಾಲಕ ಸರ್ವಸಂಹಾರಕ ಸರ್ವನಿಯಾಮಕ ಸರ್ವಪ್ರವರ್ತಕ ಸರ್ವನಿವರ್ತಕ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳವರು ತಿಳಿಸಿದಂತೆ ಯಾವ ಒಂದು ವಸ್ತುವನ್ನು ನೋಡಿದರೂ ಅದನ್ನು ಹುಟ್ಟಿಸಿದವ, ಅದನ್ನು ರಕ್ಷಿಸುವವ, ಕಾಲ ಬಂದಾಗ ಅದನ್ನು ಸಂಹಾರ ಮಾಡುವವ, ಅದರೊಳಗೆ ಅಂತರ್ಯಾಮಿಯಾಗಿದ್ದವ, ಅದರ ಗುಣಧರ್ಮಗಳನ್ನು ನಿಯಮನ ಮಾಡುವವ, ಅದೇ ಆಕಾರದಲ್ಲಿ ಒಳಗಿದ್ದು ಆ ಆಕಾರವನ್ನು ಅದಕ್ಕೆ ಕೊಟ್ಟವ, ಅದಕ್ಕೆ ಅಭಿಮಾನಿಯಾದ ದೇವತೆಯನ್ನು ನಿಯಮನ ಮಾಡುವವ, ಅಭಿಮಾನಿ ದೇವತೆಗಳಿಗೂ ಗೋಚರವಾಗದ ಮಹಿಮೆಯನ್ನು ಪಡೆದವ, ಆ ಶಬ್ದದಿಂದ ವಾಚ್ಯನಾದವನು. ಹೀಗೆಲ್ಲ ಯಾವ ವಸ್ತುವನ್ನು ನೋಡಿದರೂ ಆ ಭಗವಂತನ ಚಿಂತನೆ ಸ್ಮರಣೆ ನಮಗೆ ಬರಬೇಕು. ಅಂತಹ ಇಡೀ ಜಗತ್ತಿಗೆ ಸೃಷ್ಟಿಯನ್ನು ಮಾಡಿದ, ಎಲ್ಲರಿಗೂ ಈ ಶರೀರವನ್ನು ನಿರ್ಮಾಣ ಮಾಡಿ ಈ ಶರೀರವೆಂಬ ಮಂದಿರದಲ್ಲಿ ಕೂಡಿಸಿದ ಸ್ವಾಮಿ ಶ್ರೀರಾಮಚಂದ್ರ ಭಗವಂತ ಶ್ರೀಮನ್ನಾರಾಯಣ. ಅಂತಹ ಅನಂತ ಅನಂತ ಜೀವರಾಶಿಗಳಿಗೆ ಈ ಶರೀರವೆಂಬ ಮಂದಿರವನ್ನು ಕಟ್ಟಿಕೊಟ್ಟು ಕೂಡಿಸಿದ ಆ ಭಗವಂತನಿಗೆ ಕೃತಜ್ಞತೆಯ ರೂಪದಲ್ಲಿ ಈ ಮಂದಿರದ ಅರ್ಪಣೆಯನ್ನು ಮಾಡಬೇಕಾಗಿದೆ. ನಾವು ಅವನಿಗೆ ಮಂದಿರ ಕೊಡುವುದಲ್ಲ, ಅವನು ನಮಗೆಲ್ಲ ಮಂದಿರವನ್ನು ಕಟ್ಟಿಕೊಟ್ಟಿದ್ದಾನೆ. ಒಂದು ಮಂದಿರವನ್ನಲ್ಲ, ಎರಡು ಮಂದಿರವನ್ನಲ್ಲ, ಅನಾದಿ ಕಾಲದಿಂದ ನಾವು ಸೃಷ್ಟಿಗೆ ಬರ್ತಾ ಇದ್ದೇವೆ. ಅನಾದಿ ಕಾಲದಿಂದ ಇಂತಹ ಎಷ್ಟು ಶರೀರಗಳನ್ನು ಕೊಟ್ಟಿದ್ದಾನೋ ಲೆಕ್ಕ ಇಲ್ಲ. ಇನ್ನು ಮೋಕ್ಷ ಆಗುವವರೆಗೆ ಇನ್ನೆಷ್ಟು ಕೋಟಿ ಕೋಟಿ ಶರೀರಗಳನ್ನು ನಮಗೆ ದಯಪಾಲಿಸ್ತಾನೆ. ಅದಕ್ಕೂ ನಾವು ಭಗವಂತರಿಗೆ ಕೃತಜ್ಞರಾಗಿ ಇರಬೇಕಾಗಿದೆ. 84 ಲಕ್ಷ ತರಹದ ಶರೀರಗಳನ್ನು ನಮಗೆ ನೀಡಿದ್ದಾನೆ. ಒಂದೊಂದು ತರಹದ ಶರೀರಗಳನ್ನು ಎಷ್ಟು ಸಂಖ್ಯೆಯಲ್ಲಿ ಕೊಟ್ಟಿದ್ದಾನೆ ಗೊತ್ತಿಲ್ಲ. ಅಂತಹ ಅನಂತ ಅನಂತ ಮಂದಿರಗಳನ್ನು ನಮಗೆ ದಯಪಾಲಿಸಿದ ಭಗವಂತ ಓಡಾಡುವ ಮಂದಿರಗಳನ್ನು, ಸ್ಥಿರವಾದ ಸ್ಥಾವರವಾದ ಮಂದಿರಗಳನ್ನೂ ಕೊಟ್ಟಿದ್ದಾನೆ. ಜಂಗಮವಾದ ಶರೀರಗಳನ್ನೂ ಮಂದಿರದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ. ಅಂತಹ ಅನಂತ ಮಂದಿರಗಳನ್ನು ಕೊಟ್ಟ ಆ ಅನಂತನಿಗೆ ಒಂದು ಸ್ಥಿರವಾದ ಮಂದಿರವನ್ನು ಕೃತಜ್ಞತೆಯ ರೂಪದಲ್ಲಿ ನಮ್ಮ ಎಲ್ಲ ಭಾರತೀಯರು, ಭಾರತ ದೇಶದ ಸನಾತನ ಧರ್ಮವನ್ನು ಅನುಸರಣೆ ಮಾಡುವಂತಹ ಎಲ್ಲ ಭಗವದ್ಭಕ್ತರು ಸೇರಿ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ಎಂದರೆ ಇದು ದೊಡ್ಡ ಸೌಭಾಗ್ಯ. ಅವನು ನಮಗೆ ಕೊಟ್ಟದ್ದಕ್ಕೆ ನಾವೇನು ಕೊಡುವುದಕ್ಕೂ ಸಾಧ್ಯ ಇಲ್ಲ. ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ, ಕೈ ಜೋಡಿಸಿ ನಮಸ್ಕಾರ ಮಾಡಬಹುದು ಬಿಟ್ಟರೆ ಅವನ ಉಪಕಾರಕ್ಕೆ ಪ್ರತಿಯಾಗಿ ಏನನ್ನೂ ಕೊಡುವುದಕ್ಕೆ ನಮ್ಮಲ್ಲಿ ಯೋಗ್ಯತೆ ಇಲ್ಲ, ಶಕ್ತಿ ಇಲ್ಲ. ಅಸಾಧ್ಯವಾದ ಮಾತು. ಆದರೂ ಅತ್ಯಲ್ಪವಾದ ಈ ಕಾಣಿಕೆಯನ್ನು ಸಕಲ ಭಗವದ್ಭಕ್ತರು ಸೇರಿ ಶ್ರೀರಾಮಚಂದ್ರನಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಶ್ರೀರಾಮಚಂದ್ರ ಆ ಶಕ್ತಿಯನ್ನು ಕೊಟ್ಟು ಅರ್ಪಣೆಯನ್ನು ಮಾಡಿಸಿಕೊಳ್ತಾ ಇದ್ದಾನೆ. ಇದೇ ರೀತಿ ಆ ಭಗವಂತನ ಅರ್ಚನೆ, ಪೂಜೆ, ಸೇವೆ ವೈಭವದಿಂದ ನಿರಂತರವಾಗಿ ನಡೆಯಬೇಕು. ಆಚಂದ್ರಾರ್ಕವಾಗಿ ನಡೆಯಬೇಕು. ಅಯೋಧ್ಯೆಯಲ್ಲಿಯೂ ನಡೆಯಬೇಕು. ಎಲ್ಲ ಕ್ಷೇತ್ರಗಳಲ್ಲಿಯೂ ನಡೆಯಬೇಕು. ಎಲ್ಲರ ಮನೆಗಳಲ್ಲಿ, ಮನಗಳಲ್ಲಿ ಆ ಭಗವಂತನ ಸೇವೆ ನಿರಂತರವಾಗಿ ನಡೀತಾ ಇರಬೇಕು. ಹಾಗೆ ಪರಮಾತ್ಮ ಅನುಗ್ರಹವನ್ನು ಮಾಡಲಿ. ಆ ಭಗವಂತನ ಪ್ರತಿಷ್ಠಾಪನೆಯನ್ನು ಸಾಕ್ಷಾತ್ ಹನುಮಂತ ದೇವರೇ ಮಾಡಬೇಕು. ಜೀವೋತ್ತಮರಾದ ಪರಮಭಕ್ತರಾದ ಹನುಮಂತ ದೇವರು ಕರೆದರೆ ಪರಮಾತ್ಮ ಬರ್ತಾನೆ. ಅವನಿದ್ದಲ್ಲಿ ತಾನಿರ್ತಾನೆ. ಹನುಮನ ಮತವೇ ಹರಿಯ ಮತವು. ಹನುಮಂತ ದೇವರ ಪಕ್ಷವನ್ನು ಕಟ್ಟಿದ ಅಂತ ಸುಗ್ರೀವನನ್ನು ಉದ್ಧಾರ ಮಾಡಿದ
ಹನುಮಂತನನ್ನು ದೂರ ಇಟ್ಟ ಅಂತ ವಾಲಿಯನ್ನು ಪರಮಾತ್ಮ ಸಂಹಾರ ಮಾಡಿದ. ಅಂತಹ ಹನುಮಂತನನ್ನು ತನ್ನ ಪ್ರಧಾನ ಸೇವಕನನ್ನಾಗಿ ಮಾಡಿಕೊಂಡು ಅವನಿದ್ದಲ್ಲಿ ತಾನಿರ್ತೇನೆ ಅಂತ ತಾನೇ ಸಂಕಲ್ಪ ಮಾಡಿ ಪರಮಾನುಗ್ರಹಪೂರ್ವಕವಾಗಿ ಹನುಮಂತನಿದ್ದ ವಾಯುದೇವರಿದ್ದ ಶರೀರದಲ್ಲಿ ತಾನಿರ್ತಾನೆ. ವಾಯುದೇವರಿಲ್ಲ ಅಂದರೆ ಈ ಶರೀರದಲ್ಲಿ ಭಗವಂತ ತನ್ನ ಸನ್ನಿಧಾನವನ್ನು ಇಡೋದಿಲ್ಲ. ದೇಹೇಪಿ ಯತ್ರ ಪವನಃ, ಎಲ್ಲಿ ವಾಯುದೇವರ ಸನ್ನಿಧಾನ ಇದೆ ಅಲ್ಲಿ ಪರಮಾತ್ಮನ ಸನ್ನಿಧಾನ. ಯಾವ ದೇವಸ್ಥಾನದಲ್ಲಿ ಮಂದಿರದಲ್ಲಿ ವಾಯುದೇವರಿದ್ದಾರೆ ಅಲ್ಲಿ ಪರಮಾತ್ಮ ಇರ್ತಾನೆ. ಯಾರ ಮನಸ್ಸಿನಲ್ಲಿ ವಾಯುದೇವರಿದ್ದಾರೆ, ವಾಯುದೇವರ ಶಾಸ್ತ್ರ ಇದೆ, ಸರ್ವಮೂಲ ಗ್ರಂಥಗಳಿವೆ, ಆ ವಾಯುದೇವರು ಉಪದೇಶ ಮಾಡಿದ ತತ್ವಗಳಿವೆ, ಅಲ್ಲಿ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿ ಅನುಗ್ರಹ ಮಾಡ್ತಾನೆ. ಅಂತಹ ಭಗವಂತ ಅಯೋಧ್ಯೆಯಲ್ಲಿ ಸನ್ನಿಹಿತನಾಗಬೇಕು ಅಂದರೆ ಆ ಹನುಮಂತನೇ ಕರೆಯಬೇಕು, ವಾಯುದೇವರೇ ಕರೆಯಬೇಕು. ದೀನಂ ದೂನಂ ಅನಾಥಂ ಶರಣಾಗತಂ ತ್ವದಧೀನಂ ಏನಂ ಉದ್ಧರ ಅಂತ ನಮ್ಮೆಲ್ಲರ ಪರವಾಗಿ ವಾಯುದೇವರು ಪರಮಾತ್ಮನಿಗೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಬಂದು ಸನ್ನಿಹಿತನಾಗುವುದಕ್ಕೆ ಅವರು ವಿಶೇಷವಾಗಿ ಸಂಕಲ್ಪವನ್ನು ಮಾಡಿದರೆ, ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ನಿಜವಾಗಿಯೂ ಶ್ರೀರಾಮಚಂದ್ರ ಅಲ್ಲಿ ಬಂದು ಸನ್ನಿಹಿತನಾಗಿ ನಮಗೆಲ್ಲ ಅನುಗ್ರಹವನ್ನು ಮಾಡುತ್ತಾನೆ. ಅಂತಹ ಶ್ರೀರಾಮಚಂದ್ರನ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ರಾಮನಾಮದ ಸಂಕೀರ್ತನವನ್ನು ಮಾಡುತ್ತಾ ಶ್ರೀರಾಮಚಂದ್ರನನ್ನು ನಮ್ಮ ಮನಸ್ಸಿನಲ್ಲಿ ಕೂಡಿಸಿಕೊಳ್ತಾ ಇದ್ದೇವೆ, ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮನೆಗೊಬ್ಬ ದೊಡ್ಡ ವೈದ್ಯ, ಭಾರೀ ಕೈಗುಣ ಇರುವ ವೈದ್ಯ ಬಂದಿದ್ದಾನೆ ಅಂದರೆ ಮನೆಯವರ ಎಲ್ಲ ಜನರ ಆರೋಗ್ಯವನ್ನು ಅವನಿಂದ ಪಡೆಯಬೇಕು ಅಂತ ಧಾವಿಸಿ ಧಾವಿಸಿ ಜನ ಎಲ್ಲ ಬರ್ತಾರೆ. ಬಹಳ ದೊಡ್ಡ ವೈದ್ಯರು ನಮ್ಮೂರಿಗೆ ಬಂದಿದ್ದಾರೆ, ನಮ್ಮ ಕೇರಿಗೆ ಬಂದರು, ನಮ್ಮ ಮನೆಗೆ ಬಂದರು, ನಮ್ಮದನ್ನು ತೋರಿಸಿಕೊಳ್ಳೋಣ, ಅಕ್ಕಪಕ್ಕದವರು ಬಂಧು ಬಳಗದವರೆಲ್ಲರನ್ನ ಕರೆಸೋಣ ಅಂತ ಅವನ ಪೂರ್ಣ ಉಪಯೋಗ ಪಡೆಯುವುದಕ್ಕೆ ಪ್ರಯತ್ನ. ಒಬ್ಬ ವ್ಯಕ್ತಿ ಹಣ ಕೊಡ್ತಾನೆ, ಕೇಳಿದಷ್ಟು ಹಣ ಕೊಡ್ತಾನೆ ಅಂದರೆ ಸಾವಿರಾರು ಜನ ಅವನ ಸುತ್ತಲೂ ಮುಗ್ಗಿರ್ತಾರೆ. ಒಬ್ಬ ದೊಡ್ಡ ವಿದ್ವಾಂಸ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅಂದರೆ ಜಿಜ್ಞಾಸುಗಳೆಲ್ಲ ಸುತ್ತಮುತ್ತ ಬಂದು ಕೂಡುತ್ತಾರೆ. ನಮ್ಮ ಸ್ವಾಮಿ ಶ್ರೀರಾಮಚಂದ್ರ ಸರ್ವಜ್ಞ ಶಿಖಾಮಣಿ, ಪರಮದಯಾಲು, ಯಾವುದೇ ತರಹದ ಸಂಶಯ, ತಪ್ಪು ತಿಳುವಳಿಕೆ, ಜ್ಞಾನದಲ್ಲಿ ನ್ಯೂನತೆ ನಮಗಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು. ಶ್ರೀರಾಮಚಂದ್ರನಿಗೆ ಕೇಳೋಣ. ಸರ್ವಜ್ಞ ಶಿಖಾಮಣಿಯಾದ ಶ್ರೀರಾಮಚಂದ್ರ ನಮ್ಮ ಹೃದಯದಲ್ಲಿ ಬಂದು ಕುಳಿತಿದ್ದಾನೆ. ವೇದ್ಯೋ ವೈದ್ಯ ಸದಾ ಯೋಗಿ, ಸಾಕ್ಷಾತ್ ಧನ್ವಂತರಿಯೇ ಶ್ರೀರಾಮಚಂದ್ರ ನಮ್ಮ ಹೃದಯದಲ್ಲಿ ಬಂದು ಕುಳಿತಿದ್ದಾನೆ. ಎಲ್ಲ ರೋಗಗಳ ಪರಿಹಾರ ಮಾಡುವುದಕ್ಕೆ ಸಿದ್ಧ. ನಮಗೋ ನಮ್ಮವರಿಗೋ ಏನೇ ರೋಗ ರುಜಿನಗಳಿರಲಿ ಅವುಗಳೆಲ್ಲವನ್ನು ಪರಿಹಾರ ಮಾಡುವುದಕ್ಕೆ ಶ್ರೀರಾಮಚಂದ್ರ ನಮ್ಮೆಲ್ಲರಲ್ಲಿ ಬಂದು ಸನ್ನಿಹಿತನಾಗಿದ್ದಾನೆ ಅಂತ ಭಾವಿಸಿಕೊಳ್ಳೋಣ.
ಇನ್ನೇನೇ ಇಷ್ಟಾರ್ಥಗಳು ಬೇಕಾಗಿದ್ದರು, ಯಾವುದನ್ನೇ ಬಯಸಿದ್ದರು ಅದೆಲ್ಲವನ್ನು ಈಡೇರಿಸುವುದಕ್ಕೆ ಶ್ರೀರಾಮಚಂದ್ರನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯಾವುದೇ ಕಷ್ಟಗಳ ಪರಿಹಾರ ಆಗಬೇಕು, ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸಿಕೊಳ್ಳೋಣ. ಮನೆಗೆ ಬಂದಿದ್ದಾನೆ, ಮನಸ್ಸಿಗೆ ಬಂದಿದ್ದಾನೆ, ನಮ್ಮ ಹೃದಯದಲ್ಲಿಯೇ ಇದ್ದಾನೆ. ನಮಗಾಗಿಯೂ ನಮ್ಮವರಿಗಾಗಿಯೂ ಏನೇ ಕೇಳುವುದಿದ್ದರೂ ಈಗಲೇ ಕೇಳಬೇಕು. ಪ್ರಸನ್ನನಾಗಿ ಶ್ರೀರಾಮಚಂದ್ರ ನಮ್ಮ ಹೃದಯದಲ್ಲಿ ವಾಸ ಮಾಡಿದಾಗಲೇ ಪರಮಾತ್ಮನಲ್ಲಿ ಕೇಳಿಕೊಳ್ಳೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ, ಶ್ರೀರಾಮ ಜಯ ರಾಮ.